ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಫ್ರೈಡೇ ಮಧ್ಯಾಹ್ನ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಎಷ್ಟು 12 ಗಂಟೆ ಆಗಿದೆ. ಎಸ್, ಇಟ್ಸ್ 12 o'clock. ಅದಿತಿಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಏನು ಕೊಟ್ಟಿದೆ ಅಂತ ಅದಿತಿನೇ ಹೇಳ್ತಾರೆ. ಅದಿತಿ ಬ್ರೇಕ್ಫಾಸ್ಟ್ಗೆ ಏನು ತಿಂದ್ರಿ? ಮಮ್ಮು ಏನು ತಿಂದ್ರಿ ಇವಾಗ ನೀವು? ಮಮ್ಮು ಏನು ತಿಂದ್ರಪ್ಪ? ಎಂತ ಏನು ಹೇಳ್ತಿದ್ದೀರಾ? ಬನಾನಾ ಪ್ಯಾನ್ ಕೇಕ್. ಎಸ್, ಬನಾನಾ ಪ್ಯಾನ್ ಕೇಕ್ ಮಾಡಿಕೊಟ್ಟಿದ್ದೆ. ಈಗ ಸ್ನ್ಯಾಕ್ಗೆ ಅದಿತಿಗೆ ಅವಲಕ್ಕಿ ಕೊಟ್ಟಿದ್ದೀನಿ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಅದಿತಿಗೆ ಪನ್ನೀರ್ ವೆಜಿಟೇಬಲ್ ಕಿಚಡಿ ಮಾಡಿಕೊಡೋಣ ಅಂತ ಮಾಡಿಕೊಟ್ಟಿದ್ದೀನಿ. ಎಷ್ಟೊಂದು ಸಲ ತಿಂದಿದ್ದಾರೆ. ಆ್ಯಂಡ್ ಅದನ್ನು ರೆಸಿಪಿಗೆ ಶೂಟ್ ಮಾಡ್ಕೊಂಡಿಲ್ಲ. ರೆಸಿಪಿಗೂ ಶೂಟ್ ಮಾಡ್ಕೊಂಡಾಗುತ್ತೆ ಆ್ಯಂಡ್ ಅದಿತಿಗೂ ಕೊಟ್ಟಂಗಾಗುತ್ತೆ. ನೆನ್ನೆ ಈವ್ನಿಂಗ್ ಪನ್ನೀರ್ ಕೊಡಲಿಲ್ಲ. ನಾನು ನೆನ್ನೆ ಹೇಳಿದ್ನಲ್ಲ, ಅದಿತಿ ಲೇಟಾಗಿದ್ರು ಹಾಲು ಕೊಟ್ಟಿದ್ದೆ, ಸೊ ಪನ್ನೀರ್ ಕೊಟ್ಟಿಲ್ಲ. ಸೊ ಪನ್ನೀರ್ ಮನೇಲಿ ಮಾಡಿರೋದು ಇದೆ, ಅದಕ್ಕೋಸ್ಕರ ಪನ್ನೀರ್ ಕಿಚಡಿ ಅದಿತಿಗೆ ಇಷ್ಟ ಆಗುತ್ತೆ. ವೆಜಿಟೇಬಲ್ಸ್ ಎಲ್ಲ ಮನೇಲೇ ಇದೆ. ಎಲ್ಲ ವೆಜಿಟೇಬಲ್ಸ್ ಎಲ್ಲ ಅಂತಂದರೆ ಕ್ಯಾರೆಟು, ಹುರುಳಿಕಾಯಿ, ಆಲೂಗೆಡ್ಡೆ, ಆಮೇಲೆ ಬಟಾಣಿ, ಈ 4 ಹಾಕಿ ಬೇಳೆ ಅಕ್ಕಿ ಹಾಕಿ ಪನ್ನೀರ್ ವೆಜಿಟೇಬಲ್ ಕಿಚಡಿ ಮಾಡ್ತೀನಿ. ಆ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತೀನಿ ರೆಸಿಪಿ ಸೀರೀಸಲ್ಲಿ, ಬೇಬಿ ಫುಡ್ ರೆಸಿಪಿ ಸೀರೀಸಲ್ಲಿ. ಇದನ್ನು ನಾವು 6-7 ಮಂತ್ಸಿಂದ ಕೊಡ್ಬೋದು. ಅವಲಕ್ಕಿ ತಿಂತಾ ಇದ್ದೀರಾ? ತಿನ್ನಿ. 7 ಮಂತ್ಸಿಂದ ಇದನ್ನು ಕೊಡ್ಬೋದು. ತುಂಬ ಇಷ್ಟಪಡ್ತಾರೆ ಮಕ್ಕಳಿಗೆ. ವೆಯ್ಟ್ ಗೇನ್ ಆಗುತ್ತೆ. ತುಂಬ ಒಳ್ಳೆಯದು ಪನ್ನೀರ್ ಕಿಚಡಿ, ಪನ್ನೀರ್ ವೆಜಿಟೇಬಲ್ಸ್ ಕಿಚಡಿ. ಪನ್ನೀರ್ ಕಿಚಡಿನೂ ಮಾಡ್ಬೋದು, ಬಟ್ ಐ ಆಮ್ ಶೋಯಿಂಗ್ ಪನ್ನೀರ್ ವೆಜಿಟೇಬಲ್ ಕಿಚಡಿ ಇವತ್ತು. ಎಸ್, ರೆಸಿಪಿ ಶೂಟ್ ಮಾಡ್ಕೊಳ್ತೀನಿ. ಏನಪ್ಪ ಏನು ರೆಸಿಪಿ ಶೂಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಇವತ್ತು ತುಂಬ ಜನ ಕೇಳ್ತಿದ್ರಿ ಬ್ರಷಿಂಗ್ ಬಗ್ಗೆ ಹೇಳಿ, ಯಾವಾಗ ಬ್ರಷಿಂಗ್ನ ಸ್ಟಾರ್ಟ್ ಮಾಡಬೇಕು ಮಕ್ಕಳಿಗೆ, ಆ್ಯಂಡ್ ಈ ಪೇಸ್ಟ್ನ ಯೂಸ್ ಮಾಡಬೇಕಾ, ಓರಲ್ ಹೈಜೀನ ಹೇಗೆ ಮೇಂಟೈನ್ ಮಾಡೋದು, ಅದನ್ನೆಲ್ಲ ಆ ಇನ್ಫಾರ್ಮೇಷನ್ ನಾನು ಈ ವಿಡಿಯೋ ಎಂಡಲ್ಲಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಐ ವಿಲ್ ಗೋ ಆ್ಯಂಡ್ ಪ್ರಿಪೇರ್. ಈ ತರಕಾರಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಅವಲಕ್ಕಿ ಕೊಟ್ಟಿದ್ದೆ ಅಲ್ವಾ, ಆವಾಗಲೇ ನೀವು ನೋಡಿದ್ರಲ್ಲ, ಎಲ್ಲ ಚೆಲ್ಬಿಟ್ಟಿದ್ದಾರೆ. ಅದನ್ನು ಪರ್ಕೆ ತೊಗೊಂಡು ಬಂದು ಗುಡಿಸ್ತಾ ಇದ್ದಾರೆ. ಆಚೆ ಕಡೆ ಪರ್ಕೆ ತೊಗೊಂಡ್ಬಂದ್ಬಿಟ್ಟಿದ್ದಾರೆ, ಮನೆ ಪರ್ಕೆ ತೊಗೊಂಡಿಲ್ಲ. ಏನು ಮಾಡ್ತಿರೋದು ಅದಿತಿ? ಮನೆ ಮನೆ ಒರೆಸ್ತಿದ್ದೀರಾ? ನೋ, ಯು ಆರ್ ಸ್ವೀಪಿಂಗ್, ಗುಡಿಸ್ತಾ ಇರೋದು. ಎಸ್, ರೆಡಿ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಯಾವುದು ಟೀತಿಂಗ್ ಬಗ್ಗೆ, ಹಲ್ಲು ರಿಲೇಟೆಡ್ ಬಗ್ಗೆ ಮಾಹಿತಿ ಹೇಳೋದಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮ್ DM ಅಲ್ಲಿ ಕೆಲವು ಕಾಮೆಂಟ್ಗಳೆಲ್ಲ, ಅದು DMsಗಳಿಗೆ ನನಗೆ ರಿಸೀವ್ ಆಗ್ತಿರುತ್ತೆ. ಅದೇನು ಅಂತಂದ್ರೆ ಮಕ್ಕಳ ಹೆಲ್ತ್ ಬಗ್ಗೆ. ಈಗ ಮಗು, ನಾನು ಆ ಒಂದು ಹೆಲ್ತ್ ಅಂತಂದ್ರೆ ಕ್ವೆಶ್ಚನ್ಸ್ನ ನಾನು ಇಲ್ಲಿ ಅಡ್ರೆಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡೋರ್ಗು ಗೊತ್ತಾಗುತ್ತೆ ವ್ಲಾಗು ಏನಕ್ಕಂತಂದ್ರೆ ಇಟ್ಸ್ ಯೂನಿವರ್ಸಲ್ ಕ್ವೆಶ್ಚನ್ಸ್ ಅಂತಂದ್ರೆ ಎಲ್ಲ ಮಕ್ಳುಗಳಿಗೂ ಅದಾಗ್ತಾ ಇರುತ್ತೆ. ಅದು ಕಂಪ್ಲೀಟ್ಲಿ ಎಲ್ಲ ಮಕ್ಳುಗಳಿಗೂ ಒಂದೇ ರೀತಿ ನಾವು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು. ಆಟಾಡಿ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು. ಆಲೂಗಡ್ಡೆ ರೆಡಿ ಆಯಿತು, ಕ್ಯಾರೆಟ್ ರೆಡಿ ಆಯಿತು, ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ತಗೊಳ್ತೀನಿ. ಆ್ಯಂಡ್ ಏನಂತಂದರೆ ನನ್ನ ಮಗು ತುಂಬ ಅಳತ್ತೆ, ನೈಟೆಲ್ಲ ಅಳತ್ತೆ. ಇನ್ನೂ 1.5 ತಿಂಗಳು ಮಗು ಅಂತ ನನಗೆ DMsಗಳು ರಿಸೀವ್ ಆಗ್ತಿರುತ್ತೆ. ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಟೈಮ್ ಆದಾಗೆಲ್ಲ. ಏನಂತಂದರೆ ಮಕ್ಕಳಿಗೆ ಇನಿಷಿಯಲಿ ಕಾಲಿಕ್ ಪೇನ್ ಇರುತ್ತೆ, ಮಕ್ಕಳು ನಿದ್ದೆ ಅಡ್ಜಸ್ಟ್ ಆಗಿರೋದಿಲ್ಲ, ಸ್ಲೀಪಿಂಗ್ ಪ್ಯಾಟರ್ನ್ ಇನ್ನೂ ಇದಾಗಿರೋದಿಲ್ಲ. ಅದಕ್ಕೋಸ್ಕರ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಸೆಕೆಂಡ್ ಏನು ಅಂತಂದರೆ ಮಕ್ಕಳು ತುಂಬ ಯೂರಿನ್ ಪಾಸ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾರೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಅಂತಂದರೆ DM ಮಾಡಿದ್ರಿ ಅಲ್ಲ, ಅದನ್ನು ಸಹ ಅಷ್ಟೇನೆ. ಮಕ್ಕಳಿಗೆ ಹೀಟ್ ಆಗಿರುತ್ತೆ ಆ್ಯಂಡ್ ನಾವು ತಿನ್ನುವಂತಹ ಫುಡು ಮಕ್ಕಳಿಗೆ ಹೀಟ್ ಆಗುತ್ತೆ. ಎಸ್ ಅದಿತಿ, ವೆಯ್ಟ್ 2 ಮಿನಿಟ್ಸ್ ವೆಯ್ಟ್ ಮಾಡಿ. ನಾವು ತಿನ್ನುವಂತಹ ಒಂದು ಫುಡು ಸಹ 2 ಮಿನಿಟ್ಸ್ ಪಾಪು, ವೆಯ್ಟ್ ಪ್ಲೀಸ್. ನಾವು ತಿನ್ನುವಂತಹ ಫುಡ್ ಸಹ ಮಕ್ಕಳಿಗೆ ಹೀಟ್ ಆಗೋದ್ರಿಂದ ಆ ರೀತಿ ಆಗ್ತಿರುತ್ತೆ. ನೀವೇನು ಮಾಡಬೇಕು ಅಂತಂದರೆ ಮಕ್ಕಳ ಹೊಕ್ಕಳಿಗೆ, ನೇವಲ್ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಒಂದು ಸ್ವಲ್ಪ ಹರಳೆಣ್ಣೆನ ಹಚ್ಚಿ, ಅಂಗಾಲ್ಗೆ ಹರಳೆಣ್ಣೆನ ಹಚ್ಚಬೇಕಾಗುತ್ತೆ. ಒಂದು 2 ಡ್ರಾಪ್ಸ್ನ ಹೀಗೆ ಹಾಕಿ ಫುಲ್ಲು ಹೀಗೆ ಕಾಲ್ಗಳು, ಅಂಗಾಲು ಅಂತ ಏನು ಹೇಳ್ತೀವಿ, ಫೂಟ್ಗೆ ಮಾಡೋದ್ರಿಂದ ಡೈಲಿ ನೈಟ್ ನೀವು ಮಾಡ್ಬೋದು. ಅದನ್ನು ಯಾವುದೇ ರೀತಿ ತೊಂದರೆ ಆಗಲ್ಲ. ಮಾಡೋದ್ರಿಂದ ಮಕ್ಕಳಿಗೆ ಹೀಟ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ತುಂಬ ಫ್ರೀಕ್ವೆಂಟ್ ಆಗಿ ಕೇಳೋ ಕ್ವೆಶ್ಚನ್ ಯಾವುದು ಅಂತಂದ್ರೆ ವಾಟ್ ಇಸ್ ದ್ಯಾಟ್, ಮಗು ತುಂಬ ಕೈನ ಕಿವಿಗೆ ಹಾಕೊಳ್ತಾ ಇರುತ್ತೆ ಯಾವಾಗಲೂ ಜಾಸ್ತಿ ಅಂತ. ಸೊ ಅದ್ರ ಅಡ್ರೆಸ್ ಏನು ಅಂತಂದ್ರೆ ಅದು ದಿಸ್ ಇಸ್ ಡ್ಯೂ ಟು ಟೀತಿಂಗ್. ಹಲ್ಲು ಬರೋದ್ರಿಂದ ಆ ರೀತಿ ಮಕ್ಕಳು ಕೈನ ಕಿವಿಗೆ ಹಾಕೊಳ್ತಿರ್ತಾರೆ. ದಟ್ ಈಸ್ ಕಂಪ್ಲೀಟ್ಲಿ ನಾರ್ಮಲ್.
ಆ್ಯಂಡ್ ಇನ್ನೊಂದು ಏನು ಕ್ವೆಶ್ಚನ್ ಕೇಳ್ತೀರಾ ಅಂತಂದರೆ ಮಕ್ಕಳಿಗೆ ಇಯರ್ ವ್ಯಾಕ್ಸ್ನ ಹೇಗೆ ರಿಮೂವ್ ಮಾಡೋದು, ಇಯರ್ ಬಡ್ಸ್ನ ಯೂಸ್ ಮಾಡಬೇಕಾ ಅಥವಾ ಹೇಗೆ ಅಂತ. ಮಕ್ಕಳಿಗೆ ವ್ಯಾಕ್ಸ್ನ ಅಂತಂದರೆ ಕಿವಿನ ನಾವು ಏನೂ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ಇಟ್ ಈಸ್ ಕಂಪ್ಲೀಟ್ಲಿ ನಾರ್ಮಲ್. ಅದನ್ನೊಂದು ಅಂದರೆ ನಮ್ಮ ಕಿವಿಯಲ್ಲಿ ಗುಗ್ಗೆ ಅಂತ ಏನು ಹೇಳ್ತೀವಿ, ವ್ಯಾಕ್ಸ್ ಅಂತ ಏನು ಹೇಳ್ತೀವಿ, ಅದು ಇರೋದ್ರಿಂದ ನಮ್ಮ ಒಂದು ಕಿವಿನ ಪ್ರೊಟೆಕ್ಟ್ ಮಾಡುತ್ತೆ. ದಯವಿಟ್ಟು ಇಯರ್ ಬಡ್ಸ್ನೆಲ್ಲ ನೀವು ಯೂಸ್ ಮಾಡ್ತಿದ್ರೆ ದಯವಿಟ್ಟು ಆ ರೀತಿ ಮಾಡ್ತೀವಿ. ಅದಿತಿ ಮಾ ತಿರ್ಗಾ ಚೆಲ್ಲದ್ರಾ, ಆ ರೀತಿ ಮಾಡಕ್ ಹೋಗ್ಬೇಡಿ. ಅಂಡ್ ನೆಕ್ಸ್ಟ್ ಯಾವುದು ಒಂದು ಆಕಮ್ಮ ಚೆಲ್ಲಮ್ಮ ಅಷ್ಟೇ ಆಯ್ತು ತಗೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್ ಯಾವುದು ತುಂಬಾ ಜನ ಕೇಳ್ತೀರಾ DM ಅಲ್ಲಿ ಅಂತಂದ್ರೆ, ಮಗು ಮೋಷನ್ ತುಂಬಾ ಗಟ್ಟಿ ಹೋಗುತ್ತೆ, ಏನ್ ಮಾಡ್ಬೇಕು ಅಂತ. ನೀರ್ ಕೊಡ್ಬೇಕು, ಬಾಳೆಹಣ್ಣನ್ನ ದಿನಾಗ್ಲೂ ಕೊಡಿ. ಬಾಳೆಹಣ್ಣು ಅನ್ನೋದಕ್ಕಿಂತ ದಿನದ ಒಂದು ಡಯಟ್ ಅಲ್ಲಿ ಮಗುಗೆ ತರಕಾರಿ ಮತ್ತು ಹಣ್ಣನ್ನ ಇನ್ಕ್ಲೂಡ್ ಮಾಡಿ. ಅವಾಗ ಮಕ್ಕಳಿಗೆ ಪೂಪ್ ಮಾಡಕ್ ಕಷ್ಟ ಆಗಲ್ಲ. ಅಂಡ್ ದಿನಾಗ್ಲೂ ತುಪ್ಪ ಕೊಡಿ ಮಕ್ಕಳಿಗೆ, ಬಾಳೆಹಣ್ಣನ್ನ ಕೊಡಿ ಮಕ್ಕಳ ಡಯಟ್ ಅಲ್ಲಿ. ಪೂಪ್ ಸ್ವಲ್ಪ ಏನು ಮೆದು ಆಗುತ್ತೆ ಅಂತಂದ್ರೆ ಸಾಫ್ಟ್ ಆಗುತ್ತೆ, ಮಕ್ಕಳಿಗೆ ಪಾಸ್ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅಂಡ್ ನೀರ್ ಚೆನ್ನಾಗಿ ಕೊಡಿ. ಮಕ್ಕಳು ಎಷ್ಟು ನೀರು ಕೇಳ್ತಾರೋ, ಆಲ್ರೆಡಿ ನಾನು ಎಷ್ಟು ನೀರು ಕೊಡಬೇಕು ಅದೆಲ್ಲ ವಿಡಿಯೋ ಮಾಡಿದೀನಿ, ಅದನ್ನ ಚೆಕ್ ಮಾಡಿಲ್ಲ ಅಂತಂದ್ರೆ ಒಂದ್ಸಲ ಚೆಕ್ ಮಾಡಿ. ಅಂಡ್ ನೆಕ್ಸ್ಟ್ ಕ್ವೆಶ್ಚನ್ ಯಾವುದು ಅಂತಂದ್ರೆ, ನನ್ನ ಮಗು 8 ತಿಂಗಳಿದೆ, ಇನ್ನೂ ಏನು ಕ್ರಾಲಿಂಗ್ ಮಾಡ್ತಿಲ್ಲ. ನನ್ನ ಮಗು 4 ತಿಂಗಳಿದೆ, ಇನ್ನೂ ಸರಿಯಾಗಿ ಕತ್ ನಿಂತಿಲ್ಲ, ಏನಾದ್ರೂ ಪ್ರಾಬ್ಲಮ್ ಅಂತಂದ್ರೆ ಕ್ವೆಶ್ಚನ್ ಎಂಡ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾರೆ. ದಯವಿಟ್ಟು ಯಾಕೆ ಪ್ರಾಬ್ಲಮ್ ಇದೆ ಅಂತ ಅನ್ಕೊಳ್ತೀರಾ. ಪ್ರತಿಯೊಂದು ಮಗುಗೂ ಲೇಟ್ ಆಗುತ್ತೆ ಅಥವಾ ಬೇಗ ಆಗುತ್ತೆ, ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಟಮ್ಮಿ ಟೈಮ್ನ ಜಾಸ್ತಿ ಕೊಡಿ. ಮಕ್ಕಳ ಒಂದು ಡೆವಲಪ್ಮೆಂಟ್ಗೆ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಫ್ರಮ್ ಬರ್ತ್ ನೀವು ಟಮ್ಮಿ ಟೈಮ್ನ ಕೊಡಬೇಕಾಗುತ್ತೆ. ಇದೆಲ್ಲಾನು ತುಂಬಾ ನಂಗೆ ಏನು ಜಾಸ್ತಿ ರಿಲೇಟೆಡ್ ಆಗಿ ನಂಗೆ ಕ್ವೆಶ್ಚನ್ಸ್ ಬರುತ್ತೆ. ಅದಕ್ಕೋಸ್ಕರ ಇದನ್ನ ನಾನು ಒಂದು ಏನು ತುಂಬಾ ಲಾರ್ಜ್ ನಂಬರ್ ಆಫ್ ಆಡಿಯನ್ಸ್ಗೆ ಇದು ರೀಚ್ ಆಗಲಿ ಅಂತ ನಾನು ಹೇಳ್ತಿದ್ದೀನಿ. ನಿಮಗೂ ಈ ರೀತಿ ಒಂದು ಯೋಚನೆ ಇದ್ರೆ ದಿಸ್ ಇಸ್ ಆಲ್ ಅಬೌಟ್ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿ ಭಯ ಇಲ್ಲ ಮಕ್ಕಳಿಗೆ. ಅಂಡ್ ಇನ್ನೊಂದು ಏನು ಅಂತಂದ್ರೆ ಗ್ರೀನ್ ಪೂಪ್, ಇದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡ್ತೀನಿ. ತುಂಬಾ ಜನ ಕೇಳ್ತೀರಾ ಗ್ರೀನ್ ಪೂಪ್ ಯಾಕೆ ನನ್ನ ಮಗು ಪಾಸ್ ಮಾಡ್ತಿದೆ, ಏನಾದ್ರೂ ತೊಂದರೆ ಇದೆಯಾ ಮಗು ಹೊಟ್ಟೆಲಿ ಅಂತ. ಗ್ರೀನ್ ಪೂಪ್ ನ ಮಕ್ಕಳು ಅಂತಂದ್ರೆ ಹಸಿರು ಕಕ್ಕ ನನ್ನ ಮಕ್ಕಳು ಪಾಸ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಇದು ಕಂಪ್ಲೀಟ್ಲಿ ನಾರ್ಮಲ್. ಯಾಕೆ ಆ ರೀತಿ ಮಾಡ್ತಾರೆ ಅಂತ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ಅಪ್ಲೋಡ್ ಮಾಡಿದ್ದೀನಿ ಅನ್ಸುತ್ತೆ. ಮಾಡಿಲ್ಲ ಅಂತಂದ್ರೆ ನಾನು ಲಾಂಗ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಮಾಡ್ತೀನಿ. ಓಕೆ, ಡೋಂಟ್ ವರಿ. ಸೊ ಎಸ್, ನಾನು ರೆಸಿಪಿಗೆಲ್ಲ ರೆಡಿ ಮಾಡಿಕೊಂಡು ರೆಸಿಪಿ ಎಲ್ಲ ಶೂಟ್ ಮಾಡಿಕೊಂಡು ನಾನು ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ನಾನು ಕ್ಲಿಪ್ಪಿಂಗ್ನ ಹಾಕ್ತೀನಿ. ಯಾವುದು ಅಂತಂದ್ರೆ ಮಕ್ಕಳ ಟೀತಿಂಗ್ ಅಂತಂದ್ರೆ ಹಲ್ಲಿಗೆ ಬ್ರಷ್ ಬಗ್ಗೆ ರಿಲೇಟೆಡ್ ಮತ್ತು ಪೇಸ್ಟ್ನ ಯಾವ್ದು ಬಳಸಬೇಕು, ಯಾವಾಗಿಂದ ಬಳಸಬೇಕು ಅದರ ಬಗ್ಗೆ ಹೇಳ್ತೀನಿ. ಸೊ ಆಲ್ರೆಡಿ 12 ಗಂಟೆ ಆಗ್ಬಿಟ್ಟಿದೆ. ಅದಿತಿಗೆ ಇವಾಗ ನಾನು ಮಾಡಿ ಅಂತಂದ್ರೆ ವೆಜಿಟೇಬಲ್ಸ್ ಪನ್ನೀರ್ ಕಿಚಡಿ ಮಾಡಿ ಅದಿತಿನ ನಿದ್ದೆ ಮಾಡಿಸ್ಬೇಕು. ಅವ್ರು ಎಷ್ಟೊತ್ತಿಗೆ ಎದ್ದೇಳ್ತಾರೋ ಗೊತ್ತಿಲ್ಲ. ಸೊ ಮಧ್ಯಾಹ್ನಕ್ಕೆ ಅದಿತಿಗೆ ಮತ್ತೆ ನನಗೆ ಇಬ್ರಿಗೂ ಊಟ ಪನ್ನೀರ್ ಕಿಚಡಿ ಊಟ ಆಗುತ್ತೆ. ನನಗೂ ಇದು ತುಂಬಾ ಇಷ್ಟ. ಸೊ ಎನಿವೇ ನ್ಯೂಟ್ರಿಯೆಂಟ್ ಫುಡ್ ತಿನ್ಬೇಕಲ್ಲ ನಾನು ಅದಿತಿಗೆ ಇದೆ ಹಾಲು ಕುಡಿಸೋದ್ರಿಂದ. ಅದಕ್ಕೋಸ್ಕರ ಇದನ್ನೇ ನಾನು ತಿಂತಿದ್ದೀನಿ. ಸೊ ಸಿ ಯು, ಟಾಟಾ, ಬಾಯ್. ಆಮೇಲೆ ನಾನು ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ಬಾಯ್. ನಾನು ಕುಕ್ಕಿಂಗಲ್ಲಿ ಬ್ಯುಸಿ ಆದೆ, ಅದಿತಿನೂ ಆಟ ಆಡೋದ್ರಲ್ಲಿ ಬ್ಯುಸಿ ಆಗ್ತಿದ್ರು. ಅದಿತಿಗೆ ಇದೇ ರೀತಿ ಏನಾದ್ರೂ ಒಂದು ಐಟಮ್ಸ್ನ ಕೊಟ್ಬಿಟ್ಟು ಅದಿತಿನ ಎಂಗೇಜ್ ಮಾಡಿರ್ತೀನಿ. ಇವತ್ತು ಲೆಮನ್ನ ಕೊಟ್ಟಿದ್ದೆ. ಅದಿತಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಬೌಲ್ಗೆ ಹಾಕ್ಕೊಂಡು ಅದಿತಿ ಆಟ ಆಡ್ತಿದ್ರು. ಅದಿತಿ ಹುಟ್ಟಿದಾಗ್ಲಿಂದನೂ ಯಾವತ್ತೂ ಟ್ರಬಲ್ ಕೊಟ್ಟಿರೋದು, ತುಂಬ ರಚ್ಚೆ ಹಿಡಿದಿರೋದು, ಹಠ ಮಾಡೋದು, ತುಂಬ ಏನಂತ ಹೇಳೋದು, ತುಂಬ ಏನು ಟ್ರಬಲ್ ಮಾಡೇ ಇಲ್ಲ ಅದಿತಿ. ಈ ರೀತಿ ನಾನು ತುಂಬ ಬ್ಯುಸಿ ಇದ್ದಾಗ ಏನಾದರೂ ಎಂಗೇಜ್ ಮಾಡಿದ್ರೆ ಶಿಲ್ ಬಿ ಡೆಫಿನೆಟ್ಲಿ ಫೈನ್, ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಆ್ಯಂಡ್ ಅದಿತಿಗೆ ನಿದ್ದೆ ಬಂದಿತ್ತು. ಮಧ್ಯ ಬಂದು ಹೇಳ್ತಾಯಿದ್ರು ನಾನು ವೆಜಿಟೇಬಲ್ ಕಿಚಡಿ ಮಾಡುವಾಗ ಪನ್ನೀರ್ದು, ಮಮ್ಮ ನಿದ್ದೆ ಮಾಡ್ತೀನಿ, ಪಾಚಿ ಮಾಡ್ತೀನಿ, ಬಾಬು ಕೊಡಿ. ಬಾಬು ಅಂತಂದರೆ ಅದಿತಿಗೆ ಬ್ರೆಸ್ಟ್ ಮಿಲ್ಕು. ಪನ್ನೀರ್ ಕಿಚಡಿ ತುಂಬ ಚೆನ್ನಾಗಿ ಬಂದಿತ್ತು. ಎವ್ರಿ ಟೈಮ್ ಈ ಪನ್ನೀರ್ ವೆಜಿಟೇಬಲ್ ಕಿಚಡಿ ತುಂಬ ಹೆಲ್ದಿಯಾಗಿ ಬರುತ್ತೆ. ಅದಿತಿಗೆ ನಿದ್ದೆ ಮಾಡಿಸಿ ಮಧ್ಯಾಹ್ನ ಎದ್ದರು ಆರಾಮಾಗಿ ಊಟ ಮಾಡಿ ಅದಿತಿನ ರೆಡಿ ಮಾಡಿ ಫ್ರೆಶ್ ಅಪ್ ಮಾಡಿ ಹೊರಗಡೆ ವಾಕಿಗೆ ಕರ್ಕೊಂಡು ಹೋಗಿದ್ದೆ. ವಾಕಿಂದ ಬಂದಮೇಲೆ ಅದಿತಿಗೆ ಮುದ್ದೆ ಮಾಡಿಕೊಟ್ಟಿದ್ದೆ. ಅದಿತಿನ ಊಟ ಮಾಡಿದ್ರು. ಬ್ರಷಿಂಗ್ ವಿಚಾರವಾಗಿ ಬರೋದಾದರೆ, ಮಕ್ಕಳಿಗೆ ಮೊದಲನೇ ಹಲ್ಲು ಬಂದಾಗ್ಲಿಂದನೇ ನಾವು ಬ್ರಷಿಂಗ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾವ ಬ್ರಷ್ನ ಪರ್ಚೇಸ್ ಮಾಡೋದು ಅಂತ ಹೇಳೋದಾದರೆ, ತುಂಬ ಸಾಫ್ಟ್ ಇರುವಂತಹ ಬ್ರಿಸಲ್ಸ್ ಇರುವಂತಹ ಒಂದು ಬ್ರಷ್ನ ನಾವು ಪರ್ಚೇಸ್ ಮಾಡಬೇಕು. ಪ್ರತಿಯೊಂದು ಮೆಡಿಕಲ್ ಸ್ಟೋರಲ್ಲಿ ನಮಗೆ ಸಿಗುತ್ತೆ. ಅದರಲ್ಲಿ ಟಂಗ್ ಕ್ಲೀನರ್ ಸಹ ಇರುತ್ತೆ. ಪ್ರತಿದಿನ ನೀವು ಮಗುವಿನ ಟಂಗ್ ಅಂತಂದರೆ ನಾಲಿಗೆನ ಕ್ಲೀನ್ ಮಾಡೋದು, ಬೆರಳಲ್ಲೂ ಕ್ಲೀನ್ ಮಾಡ್ಬೋದು ಕೈ ಹಾಕಿ, ಅಥವಾ ಟಂಗ್ ಕ್ಲೀನರಲ್ಲೂ ಕ್ಲೀನ್ ಮಾಡ್ಬೋದು. ಅದಿತಿಗೆ ನಾನು ಟಂಗ್ ಕ್ಲೀನರ್ನ ಯೂಸ್ ಮಾಡ್ತೀನಿ ಫ್ರಮ್ 1 ಇಯರ್. ಅದಿತಿಗೆ ಹಲ್ಲು ಬಂದಾಗಿಂದ ನಾನು ಅದಿತಿಗೆ
ಬ್ರಷಿಂಗ್ನ ಶುರು ಮಾಡಿರೋದು. 1 ವರ್ಷಕ್ಕಿಂತ ಮುಂಚೆ ಅದಿತಿಗೆ ನಾನು ನಾಲ್ಗೆನ ನಾನು ಬೆರಳಲ್ಲೇ ಅಂತಂದರೆ ಇಂಡೆಕ್ಸ್ ಫಿಂಗರ್, ನಮ್ಮ ತೋರ್ ಬೆರಳು ಅಂತ ಏನು ಹೇಳ್ತೀವಿ, ಅದರಲ್ಲೇ ನಾನು ಕ್ಲೀನ್ ಮಾಡ್ತಿದ್ದೆ. ಪ್ರತಿದಿನ ನಾವು ಮಕ್ಕಳಿಗೆ ನಾಲ್ಗೆನ ಕ್ಲೀನ್ ಮಾಡಿಲ್ಲ ಅಂತಂದರೆ ಮಕ್ಕಳು ಎದೆ ಹಾಲು ಕುಡಿಬೋದು ಅಥವಾ ಹಸು ಹಾಲು ಕುಡಿಬೋದು. ಆ ಸ್ಟೇನ್ ನಾಲ್ಗೆ ಮೇಲೆ ಇದ್ದಾಗ ಇನ್ಫೆಕ್ಷನ್ಸ್ ಆಗುತ್ತೆ, ಮಗು ಹಾಲು ಕುಡಿಯೋದು ಊಟ ಮಾಡೋದು ತುಂಬ ಕಡಿಮೆ ಆಗುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಪ್ರತಿದಿನ ನೀವು ನಿಮ್ಮ ಮಕ್ಕಳ ನಾಲ್ಗೆನ ಕ್ಲೀನ್ ಮಾಡಿ. ಅದಿತಿಗೆ ಈಗ ಟಂಗ್ ಕ್ಲೀನರಲ್ಲಿ ಅವರೇ ಮಾಡ್ಕೊಳ್ತಾರೆ. ಒಂದೊಂದ್ಸಲ ಓಕೆ ಡನ್ ಅದಿತಿ ಅಂತ ಹೇಳಿ, ಅಂತಂದರೆ ಆ್ಯಕ್ಚುಲಿ ಮಕ್ಳಿಗೆ ಅದು ಹಿಂಸೆನೇ ಅಲ್ವಾ ಬ್ರಷಿಂಗ್ ಅನ್ನೋದು. ಇನಿಷಿಯಲಿ ಸ್ಟಾರ್ಟಿಂಗ್ ಆದಾಗ ಅದಿತಿಗೆ 2 ಸಲ ಕೊಟ್ಬಿಟ್ಟು ನಾನು 3ನೇ ಸಲ ಟಂಗ್ ಕ್ಲೀನ್ನ ಮಾಡ್ತೀನಿ. ಅದಿತಿಗೆ ನೀವು ನೋಡ್ಬೋದು, ಅದಿತಿ ನಾಲ್ಗೆಯಲ್ಲಿ ಯಾವುದೇ ರೀತಿ ಸ್ಟೇನ್ ಇರೋದಿಲ್ಲ, ಯಾಕಂತಂದರೆ ಪ್ರತಿದಿನ ನಾನು ಕ್ಲೀನ್ ಮಾಡಿರ್ತೀನಿ. ಈಗ ನಿಮ್ಮ ಪ್ರಶ್ನೆ ಯಾವ ಪೇಸ್ಟ್ನ ಬಳಸಬೇಕು ಅಂತ. 2 ವರ್ಷದ ಒಳಗಡೆ ಮಕ್ಕಳಿಗೆ ಪೇಸ್ಟ್ನ ಬಳಸುವಂತಹ ಅವಶ್ಯಕತೆ ಇಲ್ಲ. ನಾನು ಅದಿತಿಗೆ ಪ್ರತಿದಿನ ಬರೀ ಬ್ರಷ್ನ ಮಾತ್ರ ಕೊಡ್ತೀನಿ. ಅದಿತಿ ಬರೀ ಬ್ರಷಲ್ಲೇ ಬ್ರಷ್ ಮಾಡೋದು, ಪೇಸ್ಟ್ನ ನಾನು ಯೂಸ್ ಮಾಡೋದಿಲ್ಲ. ನೀವೇನಾದರೂ ಪೇಸ್ಟ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಅದರಲ್ಲಿ ಫ್ಲೋರೈಡ್ ಅನ್ನೋ ಅಂಶ ಇರಬಾರ್ದು. 2 ಇಯರ್ಸ್ ಆದಮೇಲೆ ನಾವು ಮಕ್ಕಳಿಗೆ ಪೇಸ್ಟ್ನ ಯೂಸ್ ಮಾಡಿ ಮಕ್ಕಳ ಬ್ರಷಿಂಗ್ ಅನ್ನೋದನ್ನು ಮಾಡ್ಬೋದು. ಯಾವುದೇ ರೀತಿ ಪೇಸ್ಟನ್ನ ಬಳಸಲೇಬೇಕು ಅನ್ನುವಂಥ ಕಂಪಲ್ಷನ್ ಎಲ್ಲ ಬೇಡ. ಕೆಲವರು ನಾವು ದೊಡ್ಡವರು ಯೂಸ್ ಮಾಡುವಂತಹ ಕೋಲ್ಗೇಟ್ ಇರ್ಬೋದು ಅಥವಾ ಬೇರೆ ಬ್ರ್ಯಾಂಡ್ಗಳ ಪೇಸ್ಟನ್ನೇ ಮಕ್ಕಳಿಗೆ ಬಳಸ್ತಿರ್ತೀರ, ಅದು ತುಂಬ ಹಾನಿಕಾರಕ. ಮಕ್ಕಳ ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ನಮಗೇನೆ ಕೆಲವೊಂದು ಸಲ ಖಾರ ಆಗುತ್ತೆ ಸ್ವಲ್ಪ ಜಾಸ್ತಿ, ಆದರೆ ಮಕ್ಕಳಿಗೆ ಖಂಡಿತವಾಗ್ಲೂ ಇದು ಒಳ್ಳೆಯದಲ್ಲ. ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಅದರಲ್ಲಿರುವಂತಹ ಅಂಶ ಮಕ್ಕಳಿಗೆ ತುಂಬ ಅದು ಪೆಟ್ಟು ಮಾಡುತ್ತೆ. ಮಕ್ಕಳಿಗೆ ಪೇಸ್ಟ್ ಹಾಕಬೇಕು ಅಂತ ಏನೂ ಇಲ್ಲ, ಜಸ್ಟ್ ಬ್ರಷ್ನ ಕೊಟ್ಟರೆ ಮಕ್ಕಳು ಪೇಸ್ಟ್ ಅಂತಂದರೆ ಬ್ರಷ್ ಮಾಡೋದಕ್ಕೆ ಕಲಿತಾರೆ, ಅದು ಅವ್ರಿಗೆ ಇಷ್ಟನೂ ಆಗುತ್ತೆ. ಎಸ್, ಇವತ್ತಿನ ವ್ಲಾಗಲ್ಲಿ ವೆರಿ ಸಿಂಪಲ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ. ಬ್ರಷಿಂಗ್ನ ಯಾವಾಗಿಂದ ಶುರು ಮಾಡಬೇಕು ಅಂತಂದರೆ ಮೊದಲನೇ ಹಲ್ಲು ಬಂದಾಗ ಮಕ್ಕಳಿಗೆ ಬ್ರಷಿಂಗ್ನ ಶುರು ಮಾಡಬೇಕು. ಹಲ್ಲು ಬರೆದಿರುವಂತಹ ಟೈಮಲ್ಲಿ ಬರೀ ಗಮ್ಸ್ನ ನಾವು ಕರ್ಚಿಫಲ್ಲಿ ಒರೆಸ್ಕೊಳ್ಬೋದು, ದಟ್ಸ್ ನಾಟ್ ಅ ಪ್ರಾಬ್ಲಮ್. ಬ್ರಷಿಂಗ್ ಮಾಡೋದು ಮೊದಲನೇ ಹಲ್ಲು ಬಂದಾದಮೇಲೆ. ಆ್ಯಂಡ್ ಪೇಸ್ಟನ್ನ 2 ವರ್ಷದವರೆಗೂ ಯೂಸ್ ಮಾಡುವಂತಹ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. 2 ವರ್ಷ ಆದಮೇಲೆ ನಾವು ಮಕ್ಕಳಿಗೆ ಡೆಂಟಿಸ್ಟ್ನ ಮೀಟ್ ಮಾಡಿ ಅಥವಾ ಫ್ಲೋರೈಡ್ ಇಲ್ಲದೇ ಇರುವಂತಹ ಪೇಸ್ಟ್ಗಳನ್ನ ನಾವು ಬೆಳೆಸಬೇಕಾಗತ್ತೆ. ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಅದಿತಿಗೆ ನಾನು ಯಾವುದು ಪೇಸ್ಟ್ನ ಪರ್ಚೇಸ್ ಮಾಡ್ತೀನಿ, ಅದಿತಿ ಈಸ್ ಅಬೌಟ್ ಟು ರೀಚ್ 2 ಇಯರ್ಸ್ ಇನ್ನೇನು ಅದಿತಿಗೆ ಕಂಪ್ಲೀಟ್ ಆಗ್ತಿದೆ. ಆ ಇನ್ಫಾರ್ಮೇಷನ್ ಎಲ್ಲ ನಾನು ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡ್ತೀನಿ. ಇದಾಗಿತ್ತು ಇವತ್ತಿನ ಸಿಂಪಲ್ ವ್ಲಾಗ್. ತುಂಬ ಒಂಥರ ಚೆನ್ನಾಗಿತ್ತು ಇವತ್ತಿನ ಡೇ. ಯಾಕಂತಂದರೆ ಅದಿತಿಗೆ ಫೇವ್ರೆಟ್ ಇರುವಂತಹ ಡಿಶಸ್ನ ಮಾಡಿಕೊಟ್ಟಾಗ ಅವ್ರು ಆರಾಮಾಗಿ ತಿಂದಾಗ, ಖುಷಿಪಟ್ಟು ತಿಂದಾಗ ಪ್ರತಿಯೊಬ್ಬ ತಾಯಂದಿರಿಗೂ ಹೇಗೆ ಖುಷಿ ಆಗುತ್ತೋ ಅದೇ ರೀತಿ ನನಗೂ ಖುಷಿ ಆಯಿತು. ಚೆನ್ನಾಗಿ ಹೋಯಿತು. ಆ್ಯಂಡ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ 1ನೇ ತಿಂಗಳ ಮಗುವಿನ ಒಂದು ಮೈಲ್ ಸ್ಟೋನ್ ಡೆವಲಪ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಪನ್ನೀರ್ ವೆಜಿಟೇಬಲ್ ಕಿಚಡಿನೂ ಸಹ ಅಪ್ಲೋಡ್ ಮಾಡಿದ್ದೀನಿ ಎಡಿಟ್ ಮಾಡಿ. ಅದನ್ನು ನೀವು ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ ಮಾಡಿ. ಆ್ಯಂಡ್ ಅದಿತಿ ಡೈಲಿ ರೊಟೀನ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ, ಅದನ್ನು ಪ್ಲೀಸ್ ಚೆಕ್ ಮಾಡಿ. ಆ್ಯಂಡ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಜೊತೆ ನಾನು ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು, ಲವ್ ಯು ಆಲ್, ಬಾಯ್, ಸಿ ಯು.